ಈ ಸೂಪರ್ ಟೇಸ್ಟಿಯಾದ ಚಿಕನ್ ಗ್ರೇವಿಯನ್ನು ಒಂದು ಸಲ ಮಾಡಿದ್ರೆ ಉಂಟಲ್ಲ, ನೀವು ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಇದನ್ನು ಚಪಾತಿ ಮತ್ತೆ ರಾಗಿ ಮುದ್ದೆಯೊಟ್ಟಿಗೆ ತಿನ್ಬಹುದು, ತುಂಬಾನೇ ಟೇಸ್ಟಿ ಆಗ್ತದೆ. ರೈಸ್ ಜೊತೆಗೇನು ಕೂಡ ತುಂಬಾನೇ ಟೇಸ್ಟಿ ಆಗ್ತದೆ. ಬನ್ನಿ ರುಚಿ ರುಚಿಯಾದ ಚಿಕನ್ ಗ್ರೇವಿಯನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತಿನ ಚಿಕನ್ ಮಸಾಲ ಮಾತ್ರ ಸೂಪರ್ ಟೇಸ್ಟಿ ಆಗಿರ್ತದೆ. ಈ ಚಿಕನ್ ಮಸಾಲ ಮಾಡಲು ನಾನು 3 ಟೊಮೆಟೊ ತಗೊಂಡಿದ್ದೀನಿ, 2 ಈರುಳ್ಳಿ, 8 ರಿಂದ 9 ಹೆಸರು ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ತುಂಡು ಶುಂಠಿ, ಸ್ವಲ್ಪ ಗೋಡಂಬಿಯನ್ನು 5 ನಿಮಿಷ ಆಗುವಷ್ಟು ನೆನೆಸ್ಕೊಂಡಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ವಾ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಲಿಕ್ಕೆ ಇಲ್ಲ, ಹೀಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಇದೆ. ಇವಾಗ ಈರುಳ್ಳಿ ಕೂಡ ಹಾಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣದೇನು ಬೇಡ. ನೋಡಿ, ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಂತ ಇಲ್ಲ, ಬೇಕಾದರೆ ತಗೊಳ್ಳಿ. ಇಲ್ಲಿ ಬಾಣಲೆ ಬಿಸಿ ಆಗ್ತಾ ಉಂಟು, ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಳ್ತೀನಿ. ಇಲ್ಲಿ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ, ಸ್ವಲ್ಪ ಇದರ ಹಸಿ ವಾಸನೆ ಹೋದರೆ ಸಾಕು. ಈರುಳ್ಳಿ ಫ್ರೈ ಆಗಿದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಗೆ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಇವತ್ತಿನ ಚಿಕನ್ ಗ್ರೇವಿ ಉಂಟಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲದಿದ್ದರೂ ಚೆನ್ನಾಗಿ ಟೇಸ್ಟ್ ಬರ್ತದೆ. ಇನ್ನೂ ಕೂಡ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಉಂಟು, ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಆವಾಗ ನಿಮಗೆ ಗೊತ್ತಾಗ್ತದೆ ಟೇಸ್ಟಿ ಗ್ರೇವಿ ಬರೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಯಿತು, ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು. ಇಲ್ಲಿ ಟೊಮೆಟೊವನ್ನು ಕೂಡ 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಫ್ರೈ ಆದಮೇಲೆ ನೆನೆಸಿಟ್ಟಿದ್ದು ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಫ್ರೈ ಆಯಿತು. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಗ್ಯಾಸ್ ಆನ್ ಇಟ್ಟು ಮಸಾಲ ಹಾಕಿದರೆ ಕರಿದು ಹೋಗ್ತದೆ, ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ ಮೇಲೆ ಉಂಟಲ್ಲ ಈ ಮಸಾಲೆ ಹಾಕ್ಕೊಳ್ಳಿಕ್ಕೆ. ಇಲ್ಲಿ ನಾನು ಮಸಾಲೆಗೆ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು, 2 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನ್ ಜೀರಾ ಪೌಡ್ರು ಮತ್ತು 1.5 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪೌಡ್ರು ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿ ಇರ್ತದೆ ಅಲ್ವಾ, ನೋಡಿ ಇಲ್ಲಿ ಹೊಗೆ ಬರ್ತಾ ಉಂಟು ಬಿಸಿಯದ್ದು. ಈ ಸ್ವಲ್ಪ ಬಿಸಿಯಲ್ಲೇ ಈ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕು, ಅದು ಕೂಡ ಗ್ಯಾಸ್ ಆಫ್ ಮಾಡಿದ ಮೇಲೇ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಇದೆಲ್ಲ ತಣ್ಣಗಾಯಿತು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇವಾಗ ಈ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಳ್ಬೇಕು. ಈ ರೀತಿ ಕ್ರೀಮಿಯಾಗಿ ಬರಬೇಕು ನೋಡಿ ಮಸಾಲ. ಈಗ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಇಷ್ಟೇ ಸಾಕು, ಯಾಕೆಂದರೆ ಅಲ್ಲಿ ನಾವು ರುಬ್ಬುವಾಗ ಕೂಡ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಚಿಕನ್ ಹೊಟ್ಟಿಗೆ ಹಾಕ್ಕೊಳ್ಳುವಾಗ, ಅದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ. ಇದರ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೇನೆ 2 ತುಂಡು ಚಕ್ಕೆ, 2 ಲವಂಗ, 2 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಹಾಗೂ ಚಿಕನ್ ಕೂಡ ಹಾಕ್ಕೊಳ್ತೀನಿ. ಚಿಕನ್ ಹಾಕ್ಕೊಂಡ್ಮೇಲೆ ಅರಶಿನ ಹಾಕ್ಕೊಳ್ಳೇಬೇಕಲ್ವ, ಹಾಗಾಗಿ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು 5 ನಿಮಿಷ ಆಗುವಷ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳುವ. 10 ನಿಮಿಷ ಆಗಿದೆ, ಚಿಕನ್ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ರುಬ್ಕೊಂಡ ಮಸಾಲ ಎಲ್ಲ ಹಾಕ್ಕೊಳ್ತಿದ್ದೀನಿ. ಮಸಾಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಇದನ್ನೇ ಹಾಕ್ಕೊಳ್ತಿದ್ದೀನಿ. ಮಸಾಲದ ಒಟ್ಟಿಗೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ದರೆ ಇದೇ ಸಂದರ್ಭದಲ್ಲಿ ಹಾಕ್ಕೊಳ್ಬೋದು. ಈ ಮಸಾಲೆ ಎಲ್ಲ ಚಿಕನ್ ಒಟ್ಟಿಗೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೊಂದು 5 ನಿಮಿಷ ಆಗುವಷ್ಟು ಇದನ್ನು ವಾಪಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವ. ಇವಾಗ 5 ನಿಮಿಷ ಆಗಿದೆ. ನಮ್ಮ ಚಿಕನ್ ಕೂಡ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು.
ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಥರ ಚಿಕನ್ ಗ್ರೇವಿ ನೀವು ತಿಂದಿರಲಿಕ್ಕೇ ಇಲ್ಲ, ಯಾಕೆಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ಇದು. ಇಲ್ಲಿ ಕೊನೆಯಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಉಂಟು. ಇವಾಗ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಎಲ್ಲಿಯೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಇದು ಖಂಡಿತವಾಗ್ಲೂ ಹಾಕಲೇಬೇಕು. ಇದರಿಂದಲೇ ಟೇಸ್ಟ್ ಡಬಲ್ ಆಗಿ ಬರ್ತದೆ. ಕಸೂರಿ ಮೇಥಿ ಹಾಕಿದ ಮೇಲೆ ಚಿಕನನ್ನು ಜಾಸ್ತಿ ಬೇಯಿಸಲಿಕ್ಕೆ ಇಲ್ಲ. ಇಷ್ಟೊಂದು ಸೂಪರ್ ಟೇಸ್ಟಿಯಾದಂತಹ ಚಿಕನ್ ಗ್ರೇವಿ ಉಂಟಲ್ಲ, ನೀವು ಎಲ್ಲಿಯೂ ತಿಂದಿರಲಿಕ್ಕಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದು ಸಲ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಚಿಕನ್ ಗ್ರೇವಿ ಮಾಡಿದರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಈ ನನ್ನ ಚಿಕನ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.